ಎಲ್ಲರಿಗೂ ನಮಸ್ಕಾರ. ಸಕ್ಸೀಡ್ ಇ-ಲರ್ನಿಂಗ್ ಆ್ಯಪ್ಗೆ ನಿಮಗೆ ಸ್ವಾಗತ. ಇಂದಿನ ಪಾಠದ ಹೆಸರು ಲಾಕಪ್ಪಿನಲ್ಲಿ ಒಂದು ರಾತ್ರಿ. ಮಕ್ಕಳೇ, ಪಾಠ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಲೇಖಕರ ಹೆಸರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರು 1904 ಜುಲೈ 4 ಹಾಸನ ಜಿಲ್ಲೆಯ ಗೋರೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಗಾಂಧೀಜಿಯವರಿಂದ ಪ್ರಭಾವಿತರಾದ ಇವರು ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ನಂತರ ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನು ಕೂಡ ಅನುಭವಿಸ್ತಾರೆ. ಮಕ್ಕಳೇ, ಈಗ ಅವರು ರಚನೆ ಮಾಡಿರುವಂತಹ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅವು ಯಾವ್ಯಾವೆಂದರೆ ಭೂತಯ್ಯನ ಮಗ ಅಯ್ಯೋ, ಮೆರವಣಿಗೆ, ಗರುಡುಗಂಬದ ದಾಸಯ್ಯ, ನಮ್ಮ ಊರಿನ ರಸಿಕರು, ಹಳ್ಳಿಯ ಹಾಡು, ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳೇ, ಇವಾಗ ನಾವು ಅವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ 1969 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1974 ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ದಿ ಲೀಟ್ ಪದವಿ, ಹಾಗೂ 1980 ಅವರ ಅಮೆರಿಕಾದಲ್ಲಿ ಗೋರೂರು ಎಂಬ ಪ್ರವಾಸ ಸಾಹಿತ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ 1947 ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ಸಹ ಇವರೇ ವಹಿಸಿರ್ತಾರೆ. ಶ್ರೀಯುತರು 1991 ಸೆಪ್ಟೆಂಬರ್ 28 ನಿಧನರಾಗ್ತಾರೆ. ಮಕ್ಕಳೇ, ಈ ಪ್ರಸ್ತುತ ಗದ್ಯ ಭಾಗವನ್ನು ಸಹ ಅವರೇ ಬರೆದಿರುವಂತಹ ಪ್ರವಾಸ ಕಥನ ಅಂದರೆ ಅಮೆರಿಕಾದಲ್ಲಿ ಗೋರೂರು ಎಂಬ ಪ್ರವಾಸ ಕಥನದಿಂದಲೇ ಆಯ್ಕೆ ಮಾಡಿದ್ದಾರೆ. ಮಕ್ಕಳೇ, ಈಗ ಪಾಠ ಪ್ರವೇಶ ಮಾಡೋಣ. ದೇಶ ಸುತ್ತು ಕೋಶ ಓದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆಯೇ ಕೆಲವೊಂದು ವಿಸ್ಮಯಗಳನ್ನ ನಾವು ಓದಿ ತಿಳ್ಕೊತೀವಿ, ಇನ್ನೂ ಕೆಲವೊಂದನ್ನು ಅದೇ ಪ್ರದೇಶದಲ್ಲಿ ಹೋಗಿ ನೋಡಿ ತಿಳ್ಕೊತೀವಿ ಅಲ್ವಾ. ಇದರ ಜೊತೆಗೆ ನಾವು ಪ್ರವಾಸ ಮಾಡಿ ಅಲ್ಲಿ ಹೋಗಿ ತಿಳ್ಕೊಳ್ಳೋದ್ರಿಂದ ಆ ಜನರ ಆಚಾರ ವಿಚಾರ, ಉಡುಗೆ ತೊಡುಗೆ, ಊಟ, ಭಾಷೆ ಇವೆಲ್ಲವನ್ನ ನಾವು ಗಮನಿಸ್ತೀವಿ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಮಕ್ಕಳೇ, ನಾವು ಇದೆಲ್ಲದರ ಜೊತೆಗೆ ಅಲ್ಲಿ ನಡೆದಂತಹ ಅಂದರೆ ಅಲ್ಲಿ ನಮಗಾದಂತಹ ಅನುಭವವನ್ನು ಸಹ ನಾವು ನಮ್ಮ ಸ್ನೇಹಿತರ ಬಳಿ ಬಂದು ಹಂಚ್ಕೊಳ್ತೀವಿ. ಮಕ್ಕಳೇ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನಗಳಿಗೆ ಒಂದು ವಿಶೇಷ ಸ್ಥಾನವಿದೆ. ಅವರಲ್ಲಿ ಪ್ರಮುಖ ಪ್ರವಾಸ ಕಥನಕಾರರು ಯಾರ್ಯಾರಪ್ಪ ಅಂತಂದರೆ ಜಿ.ಎಸ್. ಶಿವರುದ್ರಪ್ಪ, ಶಿವರಾಮ್ ಕಾರಂತ್, ನೇಮಿಚಂದ್ರ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಇನ್ನು ಮುಂತಾದವರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮಗಾದ ಅನುಭವವನ್ನು ಅಂದರೆ ಅಮೆರಿಕದಲ್ಲಿ ಹೋಗಿ ತಮ್ಮಗಾದ ಅನುಭವವನ್ನು ಅವರದ್ದೇ ಆದ ಪ್ರವಾಸ ಕಥನದಲ್ಲಿ ಅಂದರೆ ಅಮೆರಿಕದಲ್ಲಿ ಗೋರೂರು ಎಂಬ ಪ್ರವಾಸ ಕಥನದಲ್ಲಿ ಅವರೇ ಬರೆದಿದ್ದಾರೆ. ಮಕ್ಕಳೇ, ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಅಮೆರಿಕದಲ್ಲಿ ಅವರಿಗೆ ಮಿನಿಪೋಲಿಸ್ ಠಾಣೆಯಲ್ಲಿ ಆದಂತಹ ಅನುಭವವನ್ನು ಅವರು ಅವರದ್ದೇ ಆದ ಶೈಲಿಯಲ್ಲಿ ಬರೆದಿದ್ದಾರೆ. ಅದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಆ ದಿನ ಲೇಖಕರು ಮಿನಿಪೋಲಿಸ್ ನಗರಕ್ಕೆ ಅವರ ಮಿತ್ರರನ್ನ ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ. ಆದರೆ ಅವ್ರ ಮಿತ್ರರು ಅಲ್ಲಿ ಅವ್ರಿಗೆ ಸಿಗೋದಿಲ್ಲ. ಲೇಖಕರ ಮಿತ್ರನ ಮಿತ್ರ ಅವರಿಗೆ ಪರಿಚಯವಾಗಿದ್ದರಿಂದ ಅವ್ರ ಮಿತ್ರ ಲೇಖಕರನ್ನ ತಮ್ಮದೇ ಆದ ಕಾರ್ನಲ್ಲಿ ಕೂರಿಸ್ಕೊಂಡು ಅವರ ಕೆಲಸದ ಮೇಲೆ ಹೋಗ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಮಧ್ಯ ಒಂದು ಕಡೆ ಲೇಖಕರು ಇಳ್ಕೊಂಡು, ಈಗ ನೀವು ನಿಮ್ಮ ಕೆಲಸದ ಮೇಲೆ ಹೊರಡಿ, ಮತ್ತೆ ನೀವು ವಾಪಸ್ ಹಿಂದಿರುಗಿ ಬರಬೇಕಾದ್ರೆ ರಾತ್ರಿ 2 ಗಂಟೆಗೆ ನನ್ನ ಕರ್ಕೊಂಡು ಹೋಗಿ, ನಾನು ಇಲ್ಲೇ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಯಾರು? ಲೇಖಕರು ಅವರ ಮಿತ್ರರಿಗೆ. ಲೇಖಕರು ಕಾರಿನಿಂದ ಇಳಿದ ಮೇಲೆ ಅವರ ಸುತ್ತಮುತ್ತಲಿನ ವಾತಾವರಣವನ್ನು ನೋಡುತ್ತಾ, ಹಾಗೆ ಸಂಜೆ ಆಗ್ತಾ ಇರೋದ್ರಿಂದ ಅಲ್ಲಿ ಬಣ್ಣ ಬಣ್ಣದ ಬಲ್ಪ್ಗಳು, ಕಮಾನುಗಳು, ದೀಪದಿಂದ ಅಲಂಕೃತವಾಗಿರುವ ಕಿಟಕಿಗಳನ್ನ ನೋಡಿಕೊಂಡು ಅವರು ಇದ್ದಂತಹ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೋಗ್ಬಿಡ್ತಾರೆ. ಆದರೆ ಲೇಖಕರು ಅಮೆರಿಕಾಗೆ ಹೊಸಬ್ರಾಗಿರೋದ್ರಿಂದ ಅವರು ಹೇಳಿರ್ತಾರೆ ಅಲ್ವಾ ಅವ್ರ ಸ್ನೇಹಿತರ ಹತ್ರ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ ನಿಮಗೋಸ್ಕರ, ನೀವು ವಾಪಸ್ ಬರ್ಬೇಕಾದ್ರೆ ಕರ್ಕೊಂಡೋಗಿ ಅಂತ. ಆಗ ಅವರು ಆ ಪ್ಲೇಸನ್ನು ಬಿಟ್ಟು ಅಂದರೆ ಆ ಜಾಗವನ್ನು ಬಿಟ್ಟು ಆಚೆ ಈಚೆ ಹೋಗ್ಬಿಡ್ತಾರೆ. ಅವ್ರಿಗೆ ಮತ್ತೆ ಆ ಜಾಗಕ್ಕೆ ಬರೋದು ಗೊತ್ತಾಗೋದಿಲ್ಲ. ಹಾಗೆ ಲೇಖಕರು ಸುತ್ತಾಡ್ತಾ ಇರಬೇಕಾದ್ರೆ ಇನ್ನೇನು ರಾತ್ರಿ 9 ಗಂಟೆ ಆಗ್ತಾ ಇರುತ್ತೆ. ಆದರೆ ಅವ್ರ ಜೇಬಲ್ಲಿ $2 ಮತ್ತು ರಿಟರ್ನ್ ಟಿಕೆಟ್ ಅಷ್ಟೇ ಇರುತ್ತೆ. ಮತ್ತು
ಚಳಿನೂ ಕೂಡ ತಣ್ಣಗೆ ಸ್ವಲ್ಪ ಸ್ವಲ್ಪನೇ ಪ್ರಾರಂಭ ಆಗ್ತಾ ಇರುತ್ತೆ. ಅವರು ಚಳಿಯನ್ನು ತಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಇದ್ದಿದ್ದು ಎರಡೇ ವಸ್ತು, ಒಂದು ಶಾಲು, ಮತ್ತೊಂದು ಮೊಣಕೈ ಹತ್ರ ಹರಿದಿದ್ದ ಒಂದು ಉಣ್ಣೆಯ ಜುಬ್ಬ. ಆದರೆ ಆ ಚಳಿಗೆ ಎಲ್ಲಿ ಅವ್ರ ಮೈಕೈಯೆಲ್ಲ ಮರಗಟ್ಟುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗೆಯೇ ಲೇಖಕರು ತಮ್ಮಲ್ಲಿಯೇ ಅನ್ಕೊತಾರೆ, ಇವಾಗ ಒಂದು ರಾತ್ರಿ ಜಾಗ ಇಲ್ಲ ಅಂತ ಅಂದರೆ ನಮ್ಮ ಭಾರತದಲ್ಲಿ ರೈಲ್ವೆ ಸ್ಟೇಷನ್ನಲ್ಲೋ, ಬಸ್ ಸ್ಟ್ಯಾಂಡ್ನಲ್ಲೋ ಅಥವಾ ಅಂಗಡಿ ಬಾಗಿಲು ಮುಂದೆನೋ ಮಲ್ಕೊಳ್ತಿದ್ವಿ. ಆದರೆ ಈ ಅಮೇರಿಕಾದಲ್ಲಿ ಆ ಥರ ಅಂಗಡಿ ಬಾಗಿಲುಗಳ ಮುಂದೆ ಅಥವಾ ರೈಲ್ವೆ ಸ್ಟೇಷನ್ ಹತ್ತಿರ ಅಥವಾ ಬಸ್ ಸ್ಟ್ಯಾಂಡ್ಗಳ ಹತ್ತಿರ ಈ ಥರ ಮಲ್ಕೊಂಡಾಗ ಆ ಏರಿಯಾದ ಪೊಲೀಸರು ಅಥವಾ ಆ ಪ್ರದೇಶದಲ್ಲಿನ ಪೊಲೀಸ್ನವರು ಅವ್ರನ್ನ ಅಲೆಮಾರಿಗಳು ಅಂತ ಕರ್ಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕ್ತಾರಂತೆ. ಹಾಗೆ ಅವರು ದಾರಿ ತಪ್ಪಿರೋದ್ರಿಂದ ಅವರ ಮಿತ್ರರ ವಿಳಾಸವೂ ಸಹ ಅವ್ರ ಬಳಿ ಇರೋದಿಲ್ಲ. ಜೊತೆಗೆ ಒಂದು ವಿಳಾಸವಿದ್ದ ಬ್ಯಾಗನ್ನು ಸಹ ಅವರು ಕಾರ್ನಲ್ಲೇ ಬಿಟ್ಟಿರ್ತಾರೆ. ಹೋಗಲಿ, ಒಂದು ರಾತ್ರಿ ಹೋಟೆಲ್ನಲ್ಲೇ ಇರೋಣ ಅಂತ ಅಂದ್ಕೊಂಡ್ರೆ ಒಂದು ರಾತ್ರಿಗೆ ಹೋಟೆಲ್ನ ಬೆಲೆ $25 ಆಗಿರುತ್ತೆ. ಅದು ಸಹ ಅವರ ಬಳಿ ಇರೋದಿಲ್ಲ. ಹೋಗಲಿ, $5 ಹೋಟೆಲ್ಗಳನ್ನು ನೋಡೋಣ ಅಂತ ಹೋಗಿರ್ತಾರೆ. ಆದರೆ ಆ ಹೋಟೆಲ್ನಲ್ಲಿ ಯಾವುದೇ ಕೊಠಡಿಗಳು ಸಹ ಖಾಲಿ ಇರೋದಿಲ್ಲ. ಹಾಗಾಗಿ ನಾನು ಈ ರಾತ್ರಿ ಎಲ್ಲಿ ಉಳ್ಕೊಳ್ಳೋದು ಅಂತ ಅವರು ತಮ್ಮ ಸಮಸ್ಯೆಯನ್ನು ಪೊಲೀಸರಿಗೆ ವಿವರವಾಗಿ ಹೇಳ್ತಾರೆ. ಆಗ ಪೊಲೀಸ್ನವರು, ಈಗ ನೀವು ನನ್ನ ವಶವಾದರಿ, ನಾನೀಗ ನಿಮ್ಮ ಕೈ ಬಿಡುವಂತಿಲ್ಲ, ಪರವಾಗಿಲ್ಲ, ಈ ದಿನ ರಾತ್ರಿ ನಮ್ಮ ಮನೆಯಲ್ಲೇ ಉಳ್ಕೊಳ್ಳಿವ್ರಂತೆ, ನಡೀರಿ, ಇಲ್ಲಿಂದ ನಮ್ಮನೆ 7 ಮೈಲಿ ಅಷ್ಟೇ ಅಂತ ಹೇಳಿಬಿಟ್ಟು ಲೇಖಕರನ್ನ ಪೊಲೀಸ್ನವರು ಅವರ ಕಾರ್ನಲ್ಲೇ ಕೂರಿಸ್ಕೊಂಡು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರ ಮನೆಗೆ ಕರ್ಕೊಂಡೋಗಿ ಊಟ ಉಪಚಾರವನ್ನೆಲ್ಲ ಮಾಡಿ ಅವರಿಗೆ ಇಲ್ಲೇ ಇರೋದಕ್ಕೆ ಹೇಳ್ತಾರೆ. ಆಗ ಲೇಖಕರು ತಮ್ಮ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ಆಪತ್ಕಾಲೇತು ಸಂಪ್ರಾಪ್ತೆ ಯನ್ಮಿತ್ರಂ ಮಿತ್ರಮೇವ ತತ್. ಅಂದರೆ ಆಪತ್ಕಾಲದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮಗೆ ಮಿತ್ರ ಅಂತ. ನಂತರ ಪೊಲೀಸ್ನವರು ಲೇಖಕರಿಗೆ ಹೇಳ್ತಾರೆ, ನೋಡಿ ಸರ್, ನಾವು ಹಾಸಿಗೆಯನ್ನು ಬಳಸಿ ತುಂಬ ದಿನ ಆಗಿದೆ, ಅದರಿಂದ ಈಗ ಅದು ತುಂಬ ಧೂಳಿಂದ ಕೂಡಿದೆ. ಆದರೆ ನೀವೇನು ಬೇಜಾರು ಮಾಡ್ಕೊಳಲ್ಲ ಅಂತಂದರೆ ಪಕ್ಕದಲ್ಲೇ ನನ್ನ ಲಾಕಪ್ ಇದೆ, ಅಲ್ಲಿ ಚಂದವಾದ ಹಾಸಿಗೆ ಮತ್ತು ಕ್ರಿಮಿನಾಶಕವೆಲ್ಲ ಹಾಕಿ ನಾನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ. ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ನೀವು ಅಲ್ಲೇ ಇವತ್ತು ಮಲ್ಕೊಳ್ತೀರಾ, ಅಂದರೆ ಅಲ್ಲಿ ಯಾವುದೇ ಥರವಾದ ನಿಮಗೆ ತೊಂದರೆ ಆಗೋದಿಲ್ಲ, ಜೊತೆಗೆ ನಿಮಗೆ ಸೊಗಸಾಗಿ ನಿದ್ದೆ ಬರುತ್ತೆ ಅಂತ ಪೊಲೀಸರು ಲೇಖಕರಿಗೆ ಹೇಳ್ತಾರೆ. ಆಗ ಲೇಖಕರು ಹೇಳ್ತಾರೆ, ಪೊಲೀಸ್ನವ್ರು ಸಹವಾಸ ಮಾಡಿದ್ಮೇಲೆ ಲಾಕಪ್ಪಲ್ಲಿ ತಾನೇ ಇರಬೇಕು ಅಂತ ಹೇಳಿ, ಸರಿ ಆಯ್ತು, ನಾನು ಅಲ್ಲೇ ಮಲ್ಕೊಳ್ತೀನಿ ಅಂತ ಲೇಖಕರು ಒಪ್ಕೊಳ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಪೊಲೀಸ್ನವರು ಲೇಖಕರ ಬಳಿ ಭಾರತದ ಪೊಲೀಸ್ನವರ ಸಂಬಳ ಎಷ್ಟು ಮತ್ತು ಅವರ ಸಾರಿಗೆ ವ್ಯವಸ್ಥೆ ಏನು, ಹೀಗೆ ಇವೆಲ್ಲವುದರ ಬಗ್ಗೆ ಕೇಳ್ತಾರೆ. ನಂತರ ಇವೆಲ್ಲವನ್ನು ಮಾತಾಡಿದ ಮೇಲೆ ಲೇಖಕರು ಅದೇ ಆ ಲಾಕಪ್ನಲ್ಲೇ ಸೊಗಸಾಗಿ ನಿದ್ರೆ ಮಾಡಿ ನಂತರ ಮರುದಿನ ಬೆಳಗ್ಗೆ ಅವರ ಸ್ನೇಹಿತರ ಮನೆಯನ್ನು ಸಹ ಗೊತ್ತು ಮಾಡಿಕೊಂಡು ಹೋಗ್ತಾರೆ. ನೋಡಿದ್ರಲ್ಲ ಮಕ್ಕಳೇ, ಯಾವ ಥರ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಮೆರಿಕಾಗೆ ಹೋಗಿ ಬಂದು ಅವರಿಗಾದ ಅನುಭವವನ್ನು ಒಂದು ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಮನನ ಮಾಡಿಕೊಟ್ಟಿದ್ದಾರೆ ಅಂತ. ನೀವು ಅಷ್ಟೇ ಈ ಥರ ಹೊರಗಡೆ ಹೋದಾಗ ಅಲ್ಲ ಆದಂತಹ ಅನುಭವವನ್ನು ನಿಮ್ಮ ಸ್ನೇಹಿತರ ಬಳಿ ಬಂದು ಹೇಳಿದಾಗ ನಿಮಗೂ ಅಷ್ಟೇ ಖುಷಿ ಆಗುತ್ತೆ. ಈಗ ನಾನು ಈ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಧನ್ಯವಾದಗಳು.